ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ. ಎರಡವೇ ಸೌದೆ ಒಲೆ ಇಡ್ಲಿ ಭರ್ಜರಿಯಾಗಿ ಬೇಯ್ತಾ ಇದೆ. ಬೂತಾಯಿ ನೋಟು ಸೌದೆ ಒಲೆ ಇಡ್ಲಿ. ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳಿ. ಒಂದು ಸತಿಗೆ 50 ಇಡ್ಲಿ ಬೇಯ್ದೋಗ್ಬಿಡ್ತಾವತ್ತೆ. ಗ್ಯಾಸ್ ಪ್ರಾಬ್ಲಮ್ ಆದಮೇಲೆ ಗ್ಯಾಸಿನ ಸಮಸ್ಯೆಯಿಂದ ಹೊರಬರಲು ಸೌದೆ ಒಲೆ ಒಳ್ಳೆ ರುಚಿಕರವಾಗಿರುತ್ತೆ ಇಡ್ಲಿ ಅಲ್ವಾ. ಇದೇ ಚಂದ ಬಿಡು. ಸೌದೆನೂ ಸಿಗ್ತಾವೆ ಬೇಜಾನೀಗ. ಗ್ಯಾಸು ಅಂತ ಪರದಾಡಂಗಿಲ್ಲ ಬಂಚತ್. ನೋಡಿ, ಈ ಕಡೆ ಒಂದು ಚಿಕ್ಕದು ಸೌದೆ ಒಲೆ, ಆ ಕಡೆ ಒಂದು ಭರ್ಜರಿ ಸೌದೆ ಒಲೆ. ಬೂತಾಯಿ ನೋಟ್ಲು ಕುಮಾರಣ್ಣ ಸಿದ್ಧಲಿಂಗೇಶ್ವರ ಹೋಟೆಲ್, ತಾಲೂಕು ಆಫೀಸ್ ಎದುರುಗಡೆ ಇರೋವಂಥದ್ದು. ಒಳ್ಳೆ ಭರ್ಜರಿಯಾಗಿ ಇಡ್ಲಿ ಬೇಯ್ತಾ ಇದೆ. ಎಲ್ಲ ಭರ್ಜರಿಯಾಗಿ ಇಡ್ಲಿ, ವಡೆ, ಸಾಂಬಾರು, ಆಮೇಲೆ ಪಲಾವು. ನೋಡಿ, ಇಡ್ಲಿ ಸಿಸ್ಟಮ್ ಬಟ್ಟೆ ಹಾಕ್ತಾರೆ ಇವರು, ಪ್ಲಾಸ್ಟಿಕ್ ಹಾಕಲ್ಲ ಅಲ್ವನಾ ಪಾಪ. ಹಿಂಗಡಿ ಹಂಗೆ ನಾನು ಎಲ್ಲ ಇಡ್ಲಿಗೆ ಏನು ತುಪ್ಪ ಹಾಕ್ತಿದೆಯಾ ಏನದು? ತುಪ್ಪ ಅಲ್ವಾ? ತುಪ್ಪನೇ ಹೆಚ್ಚಿಗೆ ಏನಂತೆ, ಇನ್ನೂ ಸ್ಮೂತ್ ಆಗ್ಬಿಡುತ್ತಲ್ವಾ. ಭರ್ಜರಿ ರೆಡಿ ಆಗ್ತಾಯಿತ್ತಲ್ಲಪ್ಪ. ದಿನನಿತ್ಯ ಗ್ಯಾಸ್ ಅಂತ ಪರದಾಡಂಗಿಲ್ಲ. ಒಳ್ಳೆ ಸ್ಟವ್ ಇದೆ ನೋಡ್ರಿ ಯಾವ ಥರ ಇದೆ ಎಲ್ಲ. ಇವಾಗ ಮನೇಲೂ ಒಂದೊಂದು ಚಿಕ್ಕದು ಮಡಿಕೊಂಬಿಟ್ರೆ ಹಾಗೇ ಬಿಡ್ತಾವತ್ತ. ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ. ಸೌದೆ ಒಲೆ ಊಟ, ಬೂತಾಯಿ ನೋಟ್ಲಲ್ಲಿ ಸೌದೆ ಒಲೆ ಊಟ. ಸಿದ್ಧಲಿಂಗೇಶ್ವರ ಮೆಸ್ಸು, ಬೂತಯ್ಯನ ಹೋಟೆಲ್ಲು ಅಂತ ಫೇಮಸ್ ಆಗಿರುವಂಥ ಸಿದ್ಧಲಿಂಗೇಶ್ವರ ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆಯಿಂದ ಹೊರಬರಲು ನವನೂತನವಾಗಿ ತಯಾರಾಗಿರುವಂತಹ ಸೌದೆ ಒಲೆ. ಫಿಲ್ಟ್ರು ಎಲ್ಲ ಹೊಗೆನೇ ಬರ್ತಾ ಇಲ್ಲಪ್ಪ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಸೌದೆ ಹಾಕ್ಬಿಡ್ತಾರೆ, ಒಲೆಗೆ ಹಚ್ಬಿಡ್ತಾರೆ, ಭರ್ಜರಿ ಉರಿತಾಯ್ತಪ್ಪ ಅವು. ಹತ್ತು 15 ನಿಮಿಷಕ್ಕೆ 20 ನಿಮಿಷಕ್ಕೆ ಆಗೋಗ್ಬಿಡ್ತಾವೆ ಇಡ್ಲಿ. ಒಂದು 50 ಇಡ್ಲಿ ಆಗ್ಬಿಡ್ತಾವ. 58? 48. ಇನ್ನೂ ದೊಡ್ಡದು ಐತೆ, ಬೇಕಾದ್ರೆ ಇಡ್ಬೋದಾ? ದೊಡ್ಡದು ಇಡ್ಬೋದು. ಅದು ಎತ್ತಕ್ಕೆ ಇಳಿಸೋಕ್ಕೆ ಸಮಸ್ಯೆ ಅಷ್ಟೇ. ಸೌದೆ ಒಲೆ ಮಡ್ಲಿಗೆ ಇಡ್ಲಿ ಬಟ್ಟೆನಲ್ಲಿ ಹಾಕಿ ಸೌದೆ ಒಲೆಯಲ್ಲಿ ಬೆಂದಿರೋದು ಸುಲಭಲ್ಲ. ಸುಲಭಲ್ಲ ಎಲ್ಲಿ ಸರ್? ರುಚಿಕರವಾದ ಇಡ್ಲಿ ಹೇಗಿದೆ ಸಾ? ಸೌದೆ ಒಲೆದಾ? ಮಲ್ಲಿಗೆ ಇಡ್ಲಿ ಅಲ್ಲ, ಸೌದೆ ಇಡ್ಲಿ. ಸೌದೆಯಲ್ಲಿ ಮಲ್ಲಿಗೆ ಆಯ್ತು, ಬಟ್ಟೆ ಹಾಕ್ತಾರೆ. ಇಡ್ಲಿ ಸೌದೆ ಬಿಸಿ ಇಡ್ಲಿ ಮಾಡ್ತಾರೆ. ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ.